ಯಾದಗಿರಿ. ಫುಟ್ಪಾತ್ ಸ್ಟ್ಯಾಂಡ್ ನಿರ್ಮಾಣದಿಂದ ಹಿಂದೆ ಸರಿದ ಮೈಸೂರು ಪಾಲಿಕೆ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಮಹಾನಗರ ಪಾಲಿಕೆ ಅನುಮತಿ ನೀಡಿತ್ತು. ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಬ್ರೇಕ್ ಬಿದ್ದಿದೆ. ಸ್ಟ್ಯಾಂಡ್ ನಿರ್ಮಾಣದ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು. ಫುಟ್ಪಾತ್ನಲ್ಲಿ ಜನರಿಗೆ ಸಂಚರಿಸೋದಕ್ಕಾಗದೆ ಹಲವು ಅವಾಂತರಗಳಾಗುತ್ತೆ. ಸಾರ್ವಜನಿಕರ ಆಕ್ರೋಶದ ಬೆನ್ನಲ್ಲೇ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡರು. ಫುಟ್ಪಾತ್ನ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಟಾಂಗಾ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಮಹಾನಗರ ಪಾಲಿಕೆ ಅನುಮತಿಯನ್ನ ನೀಡಿದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಬ್ರೇಕ್ ಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್ ಇದು. ಸ್ಟ್ಯಾಂಡ್ ನಿರ್ಮಾಣದ ಕುರಿತು ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತು. ಫುಟ್ಪಾತ್ನಲ್ಲಿ ಜನರಿಗೆ ಓಡಾಡೋದಕ್ಕಾಗದೆ ಹಲವು ಅವಾಂತರಗಳಾಗತ್ತೆ ಅನ್ನೋದರ ಬಗ್ಗೆ. ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ. ಏನು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 10 ಕಡೆಗಳಲ್ಲಿ ಟಾಂಗಾ ಗಾಡಿಗಳಿಗೆ ಏನು ಕಾಯಂ ಆಗಿ ಒಂದು ನಿಲ್ದಾಣವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಸ್ಥಳವನ್ನು ಗುರುತು ಮಾಡಲಾಗಿತ್ತು. ಅದರಲ್ಲಿ ಅವೈಜ್ಞಾನಿಕವಾಗಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿ, ಅಂದ್ರೆ ಫುಟ್ಪಾತ್ ನ ಮೇಲ್ಭಾಗದಲ್ಲೇ ಕೂಡ ಈ ರೀತಿಯಾದ ಒಂದು ಟಾಂಗಾ ಗಾಡಿಯ ಪರ್ಮನೆಂಟ್ ಆದಂತಹ ಒಂದು ನಿಲ್ದಾಣವನ್ನ ಕಟ್ಟಲಿಕ್ಕೆ ಪ್ರಯತ್ನವನ್ನ ಮಾಡಲಾಗಿತ್ತು. ಇದಕ್ಕೆ ಸಾರ್ವಜನಿಕ ವಲಯದಿಂದ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಈಗ ಏನು ಫುಟ್ಪಾತ್ ಮೇಲೆ ನಿರ್ಮಿಸಲಾಗ್ತಾ ಇದ್ದಂತಹ ಟಾಂಗಾ ಸ್ಟ್ಯಾಂಡ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ತೆಗೆದಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು. ಮೈಸೂರು ಮಹಾನಗರ ಪಾಲಿಕೆ ಮಾಡಿರ್ತಕ್ಕಂಥ ಎಡವಟ್ಟು ಎಂತದ್ದು ಅನ್ನುವಂಥದ್ದನ್ನ ಏನು ಪ್ರಸಾದ್ ಯೋಜನೆ ಅಡಿಯಲ್ಲಿ ಟಾಂಗಾ ಸವಾರರನ್ನ ಉತ್ತೇಜನ ಮಾಡಲಿಕ್ಕೆ ಮಾಡಿದಂತ ಈ ಒಂದು ಕಾಮಗಾರಿಯನ್ನ ಫುಟ್ಪಾತ್ ನ ಮೇಲೆ ಮಾಡಲಾಗಿತ್ತು. ಅದರಲ್ಲೂ ಕೂಡ ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಏನಿದೆ ಅದರ ಮುಂಭಾಗದಲ್ಲಿ ಇರತಕ್ಕಂಥ ಫುಟ್ಪಾತ್ ಪ್ರತಿನಿತ್ಯವೂ ಕೂಡ ಲಕ್ಷ ಸಂಖ್ಯೆಯಲ್ಲಿ ಪ್ರವಾಸಿಗರು ಜನರು ಓಡಾಡುವಂತಹ ಸ್ಥಳ ಏನಿತ್ತು ಆ ಒಂದು ಸ್ಥಳದಲ್ಲಿ ಇಂಥದ್ದೊಂದು ಅವೈಜ್ಞಾನಿಕ ಕಾಮಗಾರಿಯನ್ನ ಮಾಡ್ತಾ ಇದ್ರು. ಒಂದು ಕಡೆಯಲ್ಲಿ ಮೈಸೂರು ನಗರ ಬಸ್ ನಿಲ್ದಾಣ, ಅದೇ ರೀತಿಯಾಗಿ ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣ ಏನಿದೆ ಅದನ್ನ ಸಂಪರ್ಕ ಮಾಡುವಂತಹ ಈ ಒಂದು ಪ್ರಮುಖವಾದಂತಹ ಫುಟ್ಪಾತ್ ಅನ್ನ ಸಂಪೂರ್ಣವಾಗಿ ಮುಚ್ಚಿ ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ರು. ಇದು ಸಾರ್ವಜನಿಕ ವಲಯಕ್ಕೆ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಈ ಸದ್ಯಕ್ಕೆ ನೋಡಿ ನೀವು ಗಮನಿಸಬಹುದು, ಏನು ಈ ಕಾಮಗಾರಿ ತೆರವಾದ ನಂತರದಲ್ಲಿ ಫುಟ್ಪಾತ್ ನಲ್ಲಿ ಓಡಾಡುವಂತವರು ಈಗ ಸಹಜವಾಗಿ ಓಡಾಡ್ತಿದ್ದಾರೆ. ಈಗಲೂ ಕೂಡ ಒಂದಷ್ಟು ಜನ ರೋಡ್ ನಲ್ಲಿ ಓಡಾಡುವಂತದ್ದು, ಅಂದ್ರೆ ಸಾಕಷ್ಟು ಜನ ಬರುವಂತ ಇಂಥ ಒಂದು ರಸ್ತೆಗೆ ಅವೈಜ್ಞಾನಿಕವಾದ ಕಾಮಗಾರಿ ಏನಾಗಿತ್ತು ಅದಕ್ಕೆ ಸದ್ಯಕ್ಕೆ ಈಗಂತೂ ತಡೆ ಬಿದ್ದಿದೆ. ಆದ್ರೆ ಈ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದಾಗಿತ್ತು. ಬನ್ನಿ ಇದ್ರ ಬಗ್ಗೆ ನಾಗರಿಕರು ಏನ್ ಹೇಳ್ತಾರೆ ಕೇಳೋಣ. ಸರಿ, ಫಸ್ಟ್ ಈ ಒಂದು ಕ್ರೆಡಿಟ್ ನ ಸುವರ್ಣ ಚಾನೆಲ್ ಗರ್ಭಿಸಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಗಿರೋ ಅಷ್ಟು ಒಂದು ಸೌಜನ್ಯವಾದಂತ ಜ್ಞಾನನೂ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ನಗರ ಪಾಲಿಕೆ ಸದಸ್ಯರುಗಳಿರಲಿಲ್ಲ. ಈ ಒಂದು ಮೈಸೂರು ಬ್ಯೂಟಿನ ಏನ್ ಕಾಪಾಡ್ತಾ ಇರೋದು ಎಲ್ಲ ಕ್ರೆಡಿಟ್ ಸುವರ್ಣ ಚಾನೆಲ್ಗೆ ಹೋಗ್ಬೇಕು. ಯಾಕೆಂದ್ರೆ 120 ಅಡಿ ಅವ್ರಿಗೆ ಶೆಲ್ಟರ್ ಮಾಡಿಕೊಡ್ತೀವಿ ಅಂದ್ರೆ ಹೃದಯ ಭಾಗದಲ್ಲಿ ಎಲ್ಲಿಗೆ ಹೋಗಿದೆ, ಜೊತೆಗೆ ಹೆರಿಟೇಜ್ ಕಾಂಪೌಂಡ್ ಎಲ್ಲ ಹೊಡೆದಾಕಿದ್ದಾರೆ. ಇದು ತುಂಬಾ ಒಂದು ನಾಚಿಗೇಡಿನ ಸಂಗತಿ. ಜೊತೆಗೆ ಈ ತರ ಅವೈಜ್ಞಾನಿಕವಾದಂತ ನಿರ್ಧಾರಗಳನ್ನ ಕಮಿಷನರ್ ಅವರು ಈ ಕೂಡಲೇ ಇಂಥದ್ದು ಯಾವ್ಯಾವ್ದು ಮಾಡಿದಿರೋ ದಯವಿಟ್ಟು ನಿಲ್ಲಿಸಿ. ಇದು ನಾಗರಿಕರು ಒಂದು ರೀತಿಯಲ್ಲಿ ಖುಷಿಯಾಗಿರ್ತಕ್ಕಂಥ ಪಾಲಿಕೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಾಗರಿಕರ ಫುಟ್ಪಾತ್ ನ ಪಾದಚಾರಿಗಳೇನಿರ್ತಾರೆ ಅವರ ಹಿತವನ್ನ ಕಾಯಬೇಕು. ಇಲ್ಲಿ ಅವರ ಹಿತವನ್ನ ಬಲಿ ಕೊಡುವಂತ ಕೆಲಸ ಆಗಿತ್ತು. ಈಗ ನಾಗರಿಕರ ಸಮಯ ಪ್ರಜ್ಞೆಯಿಂದಾಗಿ, ಮಾಧ್ಯಮದ ಸಮಯ ಪ್ರಜ್ಞೆಯಿಂದಾಗಿ ಅಂತದೊಂದು ದೊಡ್ಡ ಅನಾಹುತ ತಪ್ಪಂತಾಗಿದೆ. ಪಾಲಿಕೆ ಸದ್ಯಕ್ಕೂ ಕೂಡ ತನ್ನ ತಪ್ಪನ್ನ ತಿದ್ಕೊಳ್ಳುವಂತ ಕೆಲಸವನ್ನ ಆ ಮೂಲಕವಾಗಿ ಮಾಡಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.